ಬಿಗ್ ಬಾಸ್ ಮನೆ ದಿನ ದಿನಕ್ಕೆ ಅಲ್ಲ, ಕ್ಷಣ ಕ್ಷಣಕ್ಕೂ ಕಾವಿರ್ತಾ ಇದೆ. ಮೊದಲ ವಾರದಿಂದ ಹಿಡಿದು ಇಲ್ಲಿ ತನಕವೂ ಸ್ಪರ್ಧಿಗಳ ನಡುವೆ ಒಂದಲ್ಲ ಒಂದು ವಿಚಾರಕ್ಕೆ ಜಗಳಗಳು ನಡೀತಾನೆ ಇದೆ. ಹಿಂದಿನ ಬಿಗ್ ಬಾಸ್ ಸೀಸನ್ನಲ್ಲಿ ಬರೀ ಟಾಸ್ಕ್ ವಿಚಾರಕ್ಕೆ ಜಗಳ ಮಾಡಿಕೊಂಡು ಅದನ್ನ ಅಲ್ಲಿಯೇ ಬಿಟ್ಟು ಬಿಡ್ತಾ ಇದ್ರು. ಆದರೆ ಈ ಬಾರಿ ಹ್ಯಾಪಿ ಬಿಗ್ ಬಾಸ್ನಲ್ಲಿ ಹಾಗಾಗ್ತಿಲ್ಲ. ಟಾಸ್ಕ್ನಲ್ಲಿ ಶುರುವಾದ ಜಗಳ ಅಲ್ಲೇ ಮುಗಿಯದೆ ಅದನ್ನ ವೈಯಕ್ತಿಕವಾಗಿಯೂ ತಗೊಂಡು ಹೋಗ್ತಿದ್ದಾರೆ. ಮೊದಲ ವಾರದಲ್ಲಿ ಡ್ರೋನ್ ಪ್ರತಾಪ್ಗೆ ಕಣ್ಣೀರನ್ನ ಹಾಕಿಸಿದ್ರೆ, ಎರಡನೇ ವಾರದಲ್ಲಿ ಸಂಗೀತ ಶೃಂಗೇರಿ ಮತ್ತೆ ವಿನಯ್ ಗೌಡ ಕಣ್ಣೀರನ್ನ ಹಾಕಿದ್ದಾರೆ. ಈ ಮಧ್ಯೆ ಕೆಲ ಸ್ಪರ್ಧಿಗಳು ಕೂಡ ಬೇರೆ ಬೇರೆ ವಿಚಾರಕ್ಕೆ ಕಣ್ಣೀರನ್ನ ಹಾಕಿದ್ರು. ಆದ್ರೆ ಅದರಲ್ಲಿ ಹೆಚ್ಚು ಹೈಲೈಟ್ ಆಗಿದ್ದು ಸಂಗೀತ, ಡ್ರೋನ್ ಪ್ರತಾಪ್ ಹಾಗೆ ಇದೀಗ ವಿನಯ್ ಗೌಡ ಅವರ ಕಣ್ಣೀರು. ಸದ್ಯ ಬಿಗ್ ಬಾಸ್ ಮನೆ ರಣರಂಗವಾಗೋದ್ರಲ್ಲಿ ಎರಡು ಮಾತಿಲ್ಲ ಅಂತಾನೆ ಹೇಳ್ಬೋದು. ಸಂಗೀತ ಶೃಂಗೇರಿ ಮತ್ತೆ ವಿನಯ್ ಗೌಡ ಜಗಳ ಮುಗಿಯುವಂತೆ ಕಾಣಿಸ್ತಿಲ್ಲ. ನಿನ್ನೆಯಷ್ಟೇ ಕಾರ್ತಿಕ್ ಮತ್ತು ವಿನಯ್, ಸಂಗೀತ ಈ ಮೂವರ ಮಧ್ಯೆ ಒಂದು ಗಲಾಟೆ ಆರಂಭವಾಗಿತ್ತು. ಈ ನಡುವೆ ಕಾರ್ತಿಕ್ಗೆ ತಾನು ಏನ್ ಮಾಡ್ತಿದ್ದೀನಿ, ಮುಂದೆ ಏನ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಒಟ್ನಲ್ಲಿ ಸಂಗೀತ ವಿನಯ್ ಮಧ್ಯೆ ಕಾರ್ತಿಕ್ ಸಿಕ್ಕಿ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು. ನಿನ್ನೆವರೆಗೂ ಸಂಗೀತಾಗೆ ಎಲ್ರೂ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದ್ರೆ, ಇಂದು ವಿನಯ್ ಗೌಡ ಅವರ ಸರದಿ. ಇದುವರೆಗೂ ಸ್ಟ್ರಾಂಗ್ ಆಗಿ ಇದ್ದ ವಿನಯ್ ಗೌಡ ಕಣ್ಣುಗಳಲ್ಲಿ ಇಂದು ನೀರು ಉಕ್ಕಿ ಬಂದಿದೆ. ಹಾಗೆ ಅವರ ಧ್ವನಿಯೂ ಕೂಡ ಜೋರಾಗಿದೆ. ಅವಳು ನನ್ನಿಂದ ಡಿಪ್ರೆಷನ್ಗೆ ಹೋಗ್ತಿದ್ದಾಳೆ ಅಂತಾರೆ. ಅವಳು ನೋಡಿದ್ರೆ ನನ್ನಿಂದ ಥ್ರೆಟ್ ಇದೆ ಅಂತಿದ್ದಾಳೆ. ಯಾರಿಗೆ ಏನ್ ಮಾಡಿದ್ದೀನಿ ಗುರು ನಾನು, ಹೀಗಂತ ವಿನಯ್ ಕಾರ್ತಿಕ್ ಬಳಿ ಕೂಗಾಡಿದ್ದಾರೆ. ಅವರ ಮಾತುಗಳನ್ನ ಕೇಳಿದ ಸಂಗೀತ ಶೃಂಗೇರಿ ನೇರವಾಗಿ ವಿನಯ್ ಎದುರಿಗೆ ಬಂದು ಕೂತು, ನಿಮ್ಮಿಂದ ನನಗೆ ಡೇಂಜರ್ ಅಂತ ನಂಗೆ ಅನಿಸ್ತಿದೆ ಅಂತ ಮೆಲ್ಲಗೆ ಹೇಳಿದ್ದಾರೆ. ಆಗ ವಿನಯ್ ಸಂಗೀತ ಜೊತೆ ಮಾತನಾಡದೆ ಕಾರ್ತಿಕ್ ಬಳಿಯೇ ತಿರುಗಿ, ನನ್ನ ವಾಯ್ಸ್ ಕೇಳಿದ್ರೆ ಕಿವಿ ಮುಚ್ಚಿಕೊಳ್ಳೋಕೆ ಹೇಳುವಂತ ಹೇಳಿ ಮತ್ತೆ ಸಂಗೀತ ಕಡೆ ತಿರುಗಿ, ಡಿಲೀಟ್ ಮೀ ಇನ್ ಯುವರ್ ಹೆಡ್ ಅಂತ ಹೇಳಿದ್ದಾರೆ. ಆಗ ಸಂಗೀತ ಶೃಂಗೇರಿ ಸ್ಟೋರ್ ಆಗಿದ್ರೆ ತಾನೇ ಡಿಲೀಟ್ ಮಾಡ್ಬೋದು ಅಂತ ಮತ್ತೆ ವಿನಯ್ನ ಕೆಣಕಿದ್ದಾರೆ. ಇದಕ್ಕೆ ವಿನಯ್ ಸಹನೆಯ ಕಟ್ಟೆಯೊಡೆದು, ಯಾರು ಹೆಂಗಾದ್ರೂ ಸತ್ರೆ ವೈ ಶುಡ್ ಐ ಕೇರ್ ಅಂತ ಕಿರುಚಿದ್ದಾರೆ. ಹಾಗಾದ್ರೆ ಮನೆಯೊಳಗೆ ಏನ್ ನಡೀತಾ ಇದೆ? ಸಂಗೀತ ಮತ್ತು ವಿನಯ್ ನಡುವೆ ಹೊತ್ತಿಕೊಂಡಿರುವ ಬೆಂಕಿ ಕಿಡಿಯನ್ನ ಕಾರ್ತಿಕ್ ಆರಿಸ್ತಾರಾ ಅಥವಾ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರು ಸರಿ ಮಾಡ್ತಾರಾ ಗೊತ್ತಿಲ್ಲ. ಆದ್ರೆ ಬಿಗ್ ಬಾಸ್ನಲ್ಲಿ ಕೆಲವು ಸ್ಪರ್ಧಿಗಳು ಟಾಸ್ಕ್ ವಿಚಾರದಲ್ಲಿ ಸ್ಟ್ರಾಂಗ್ ಅಂತ ಅನಿಸಿಕೊಂಡ್ರೆ, ಮತ್ತೆ ಕೆಲವರ ವರ್ತನೆ ಜನರ ಮನ ಗೆಲ್ತಾ ಇದೆ. ಬಿಗ್ ಬಾಸ್ನಲ್ಲಿ ಎರಡನೇ ವಾರದಲ್ಲಿ ಎರಡು ತಂಡಗಳನ್ನಾಗಿ ಮಾಡಿ ಟಾಸ್ಕ್ ಅನ್ನ ಆಡಿಸಲಾಗ್ತಿದೆ. ಸಂಗೀತ ಮತ್ತೆ ವಿನಯ್ ನಡುವೆ ಮೊದಲ ವಾರದ ನಾಮಿನೇಷನ್ನಿಂದಲೇ ಹೊತ್ತಿಕೊಂಡ ಕಿಚ್ಚು ಇದೀಗ ದ್ವೇಷದ ಜ್ವಾಲೆಯಾಗಿದೆ. ಎರಡನೇ ವಾರಕ್ಕೆ ಬಿಗ್ ಬಾಸ್ ಮನೆ ಸಾಕೆನ್ನುವಷ್ಟು ಸಂಗೀತ ಶೃಂಗೇರಿ ರೋಸಿ ಹೋದಂತಿದೆ. ವಿನಯ್ ಗೌಡ ಹಾಗೂ ಸಂಗೀತ ನಡುವಿನ ಜಗಳ ತಾರಕಕ್ಕೆ ಏರ್ತಾ ಇದೆ. ಒಬ್ಬರ ಧ್ವನಿ ಕೇಳಿದ್ರೆ ಇನ್ನೊಬ್ಬರು ಸಹಿಸಿಕೊಳ್ಳದಷ್ಟು ಸಿಟ್ಟು ಅವರನ್ನ ಕಾಡ್ತಾ ಇದೆ. ಇವರಿಬ್ಬರ ಮಧ್ಯೆ ಸಿಲುಕಿರುವ ಕಾರ್ತಿಕ್ ಪಾಡು ಅಯ್ಯೋ ದೇವ್ರೆ ಎಂಬಂತಿದೆ. ಬಿಗ್ ಬಾಸ್ನಲ್ಲಿ ಎರಡು ಟೀಮ್ ಮಾಡಿಕೊಂಡಿರೋದ್ರಿಂದ ಸಿಕ್ಕಾಪಟ್ಟೆ ಕಲಹ ಉಂಟಾಗ್ತಾ ಇದೆ. ಎರಡನೇ ವಾರದ ಎರಡನೇ ದಿನ ಟಾಸ್ಕ್ ಸೋತ ಬೇಸರದ ಜೊತೆಗೆ ತಮ್ಮ ಬಗ್ಗೆ ಅಪಪ್ರಚಾರ ಆಗ್ತಿದೆ ಎಂಬುದಾಗಿ ವಿನಯ್ ಗೌಡ ಸಿಟ್ಟಾಗಿದ್ದಾರೆ. ಹೀಗಾಗಿ ವಿನಯ್ ತುಂಬಾ ಬೇಸರ ಪಡ್ಕೊಂಡಿದ್ದಾರೆ. ಮನೆಯವರ ಮೇಲೆಲ್ಲ ತಮ್ಮ ಕೋಪವನ್ನ ತೋರಿಸ್ತಿದ್ದಾರೆ. ಬಾಯಿಗೆ ಬಂದಂತೆ ಬೈತಿದ್ದಾರೆ. ಇದರಿಂದ ಮನೆಯ ವಾತಾವರಣ ಪ್ರಕ್ಷುಬ್ಧವಾಗಿದೆ. ಸಂಗೀತ ಅವರು ಪದೇ ಪದೇ ಬೇಸರ ಮಾಡಿಕೊಳ್ತಿದ್ದಾರೆ. ಮನೆಯಿಂದ ಹೊರಹೋಗುವ ಬಗ್ಗೆ ಅವರು ಆಲೋಚಿಸ್ತಾ ಇದ್ದಾರೆ. ಈ ರೀತಿಯ ನಿರ್ಧಾರ ತೆಗೆದುಕೊಳ್ಳದಂತೆ ಅನೇಕ ಸ್ಪರ್ಧಿಗಳು ಅವರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಸಂಗೀತ ಈ ರೀತಿ ಆಲೋಚಿಸೋದಕ್ಕೆ ವಿನಯ್ ಗೌಡ ಅವರೇ ನೇರ ಕಾರಣ ಅಂತ ಭಾಗ್ಯಶ್ರೀ ಅಂದುಕೊಂಡಿದ್ರು. ಈ ಕಾರಣದಿಂದಲೇ ವಿನಯ್ ಗೌಡ ಬಳಿ ಹೋಗಿ ಭಾಗ್ಯಶ್ರೀ ತಿದ್ದಿಕೊಳ್ಳುವಂತೆ ಕೇಳ್ಕೊಂಡಿದ್ದಾರೆ. ನಿಮ್ಮಿಂದ ಸಂಗೀತ ಖಿನ್ನತೆಗೆ ಒಳಗಾಗ್ತಿದ್ದಾರೆ ಅಂತ ಭಾಗ್ಯಶ್ರೀ ಹೇಳಿದ ಮಾತಿಗೆ ವಿನಯ್ ಗೌಡ ಕೋಪಗೊಂಡಿದ್ದಾರೆ. ನಾನು ಯಾವುದಕ್ಕೂ ಜವಾಬ್ದಾರನಲ್ಲ, ಅವರು ಖಿನ್ನತೆಗೆ ಒಳಗಾದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ವಿನಯ್. ಸದ್ಯ ಇದನ್ನೆಲ್ಲ ವೀಕ್ಷಣೆ ಮಾಡ್ತಾ ಇರುವ ಪ್ರೇಕ್ಷಕರು ಇದರಲ್ಲಿ ವಿನಯ್ದು ತಪ್ಪಿದೆ ಅಂದ್ರೆ, ಇನ್ನು ಕೆಲವರು ಸಂಗೀತದ್ದು ತಪ್ಪಿದೆ ಅಂತಿದ್ದಾರೆ. ಇನ್ನು ಕೆಲವರು ಅವರಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಇಬ್ರು ಸಪರೇಟ್ ಆಗಿ ಕೂತು ಮಾತನಾಡಿದ್ರೆ ಅವರ ನಡುವಿರುವ ಮನಸ್ತಾಪ ಕಡಿಮೆಯಾಗುತ್ತೆ. ಇಬ್ರು ಕೂಡ ಒಳ್ಳೆಯ ಸ್ಟ್ರಾಂಗ್ ಸ್ಪರ್ಧಿಗಳೇ. ಇವರಿಬ್ಬರ ಜಗಳಕ್ಕೆ ತುಪ್ಪ ಸುರಿಯುವ ಕೆಲಸವನ್ನ ಕೆಲ ಬಿಗ್ ಬಾಸ್ ಮಂದಿ ಮಾಡ್ತಿದ್ದಾರಷ್ಟೇ. ಅದರಲ್ಲಿ ನಮ್ರತಾ ಗೌಡ ತಮ್ಮ ಬೇಳೆ ಬೇಯಿಸ್ಕೊಳ್ತಿದ್ದಾರೆ ಅಂತ ಹಲವು ವೀಕ್ಷಕರು ಅಭಿಪ್ರಾಯ ಪಟ್ಟಿದ್ದಾರೆ. ವಿನಯ್ ಗೌಡ ಅವರ ಪ್ರಕಾರ, ನಾನು ಬಿಗ್ ಬಾಸ್ಗೆ ಬಂದಿರೋದು ಆಡೋದಕ್ಕೆ, ಹೋಗೋದು ಕೂಡ ಒಬ್ನೇ. ಇಲ್ಲಿ ಎಲ್ಲರನ್ನ ಮೆಚ್ಚಿಸೋದಕ್ಕೆ ಸಾಧ್ಯವಿಲ್ಲ. ನಾನಿರೋದೆ ಹೀಗೆ, ಟಾಸ್ಕ್ ಅಂತ ಬಂದಾಗ ನಾಮಿನೇಟ್ ಮಾಡಲೇಬೇಕು. ಯಾರು ಕರೆಕ್ಟ್ ಟಾಸ್ಕ್ ಆಡಲ್ವೋ, ಯಾರು ರೂಲ್ಸ್ ಫಾಲೋ ಮಾಡಲ್ವೋ ಅಂಥವ್ರನ್ನ ನಾಮಿನೇಟ್ ಮಾಡಲೇಬೇಕು.
ಮೊದಲ ವಾರ ಸಂಗೀತ ರೂಲ್ಸ್ ಬ್ರೇಕ್ ಮಾಡಿದ್ರು, ಆ ಕಾರಣಕ್ಕೆ ಅವರ ಹೆಸರು ತಗೊಂಡೆ. ಆದ್ರೆ ಇದನ್ನ ಸಂಗೀತ ಪರ್ಸನಲ್ ಆಗಿ ತಗೊಂಡ್ರೆ ನನ್ನ ತಪ್ಪ ಅನ್ನೋದು ವಿನಯ್ ಗೌಡ ಹೇಳಿರುವ ಮಾತು. ಹಾಗಾದ್ರೆ ಸಂಗೀತಾಗೆ ಇದು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಯಾಕೆ ಅನಿಸಿರ್ಬೋದು ಅನ್ನೋದು ವೀಕ್ಷಕರ ಪ್ರಶ್ನೆ. ಹಾಗಾದ್ರೆ ಇವರಿಬ್ರು ಜೊತೆಯಾಗಿ ಸೀರಿಯಲ್ನಲ್ಲಿ ನಟಿಸ್ತಾ ಇರ್ಬೇಕಾದ್ರೆ ಏನಾದ್ರೂ ಮನಸ್ತಾಪ ಆಗಿತ್ತಾ? ಅದನ್ನೇ ಇಟ್ಕೊಂಡು ಇವರಿಬ್ರು ಇಲ್ಲಿ ಜಗಳ ಮಾಡಿಕೊಳ್ತಾ ಇದ್ದಾರಾ ಅನ್ನೋದು ಕೆಲವರ ಪ್ರಶ್ನೆ. ಇನ್ನು ಕೆಲವರು ವಿನಯ್ ಗೌಡ ಕಣ್ಣೀರು ಹಾಕಿದ್ದಕ್ಕೆ ಈ ರೀತಿ ಕಾಮೆಂಟ್ ಹಾಕಿದ್ದಾರೆ. ಒಂದು ಹೆಣ್ಣು ಮಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ವ್ಯಕ್ತಿ ತನ್ನ ಡಸ್ಟ್ ಮನಸ್ಸನ್ನ ತೋರಿಸಿದ್ದಾನೆ. ಹಾಗೆ ಎಲ್ಲರ ಮುಂದೆ ಒಳ್ಳೆಯವನಾಗೋದಕ್ಕೆ ಮೊಸಳೆ ಕಣ್ಣೀರು ಹಾಕ್ತಾನೆ. ಇವನು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅರ್ಹನಲ್ಲ ಅಂತ ಕಾಮೆಂಟ್ಗಳನ್ನ ಮಾಡ್ತಿದ್ದಾರೆ. ಇನ್ನು ಕೆಲವರು ಸಂಗೀತ ತುಂಬಾ ಓವರ್ ಆಗಿ ಆಡ್ತಿದ್ದಾಳೆ, ಸೋಲನ್ನ ಒಪ್ಪಿಕೊಳ್ಳೋದಿಲ್ಲ, ಬರೀ ನೆಗೆಟಿವ್ ಥಿಂಕ್ ಮಾಡ್ತಾಳೆ, ಎಲ್ಲದಕ್ಕೂ ಕಿರಿಕ್ ಮಾಡ್ತಾಳೆ ಅಂತ ಜನ ಹೇಳ್ತಿದ್ದಾರೆ. ಇನ್ನು ಕೆಲವರ ಪ್ರಕಾರ ವಿನಯ್ ಗೌಡ ಹಾಗೂ ಕಾರ್ತಿಕ್ ಮಹೇಶ್ ಮೊದಲಿನಿಂದಲೂ ಸ್ನೇಹಿತರು. ಇವರ ಮಧ್ಯೆ ಸಂಗೀತ ಬಂದಿರೋದು ವಿನಯ್ಗೆ ಇಷ್ಟವಾಗ್ತಿಲ್ಲ. ಹಾಗಾಗಿ ಕಾರ್ತಿಕ್ನಿಂದ ಸಂಗೀತರನ್ನ ದೂರ ಮಾಡೋದಕ್ಕೆ ವಿನಯ್ ಪದೇ ಪದೇ ಸಂಗೀತನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಕೆಲವು ವೀಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ. ಅಂದಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಶೃಂಗೇರಿ ಮತ್ತು ವಿನಯ್ ಗೌಡ ಇಷ್ಟೊಂದು ಕಿತ್ತಾಟ ಮಾಡ್ತಾ ಇರೋದು ಯಾಕೆ ಅಂತ ವೀಕ್ಷಕರ ಪ್ರಶ್ನೆ. ಈ ಹಿಂದೆ ವಿನಯ್ ಗೌಡ ಮತ್ತು ಸಂಗೀತ ಶೃಂಗೇರಿ ಅವರು ಹರಹರ ಮಹಾದೇವ ಎಂಬ ಖ್ಯಾತ ಧಾರಾವಾಹಿಯಲ್ಲಿ ನಟಿಸಿದ್ರು. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಈ ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು. ವಿನಯ್ ಗೌಡ ಅವರು ಶಿವನ ಪಾತ್ರ ಮಾಡಿದರೆ ಸಂಗೀತ ಅವರು ಸತಿ ಪಾತ್ರಕ್ಕೆ ಬಣ್ಣ ಹಚ್ಚಿದ್ರು. 2016ರಲ್ಲಿ ಈ ಧಾರಾವಾಹಿ ಪ್ರಸಾರವಾಗ್ತಾ ಇತ್ತು. ಈ ಸೀರಿಯಲ್ಗೆ ಒಳ್ಳೆಯ ಪ್ರತಿಕ್ರಿಯೆಯೂ ಸಿಕ್ಕಿತ್ತು. ವಿನಯ್ ಗೌಡ ಹಾಗೂ ಸಂಗೀತ ಶೃಂಗೇರಿ ಅವರು ಜೊತೆಯಾಗಿ ಕೆಲಸ ಮಾಡಿದ್ರು. ಹಾಗಾಗಿ ಈ ಜೋಡಿಗೆ ಪರಸ್ಪರ ಪರಿಚಯ ಇದೆ. ಅಂದು ಕೆಲಸ ಮಾಡುವಾಗ ಸಣ್ಣ ಪುಟ್ಟ ವಿಚಾರಕ್ಕೆ ಇವರಿಬ್ಬರ ಮಧ್ಯೆ ಮನಸ್ತಾಪ ಇದ್ರೂ ಇರಬಹುದು, ಇಲ್ಲದೆಯೂ ಇರಬಹುದು. ಪರಿಚಯ ಇರೋದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರು ಒಬ್ಬರಿಗೊಬ್ಬರು ಬೆಂಬಲ ನೀಡುತ್ತಾ ಆಟ ಆಡ್ತಾರೆ ಅಂದುಕೊಂಡಿದ್ರೆ ವೀಕ್ಷಕರ ಲೆಕ್ಕಾಚಾರ ಎಲ್ಲವೂ ಉಲ್ಟಾಗಿದೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಗೌಡ ಅವರಿಗೆ ನಮ್ರತಾ ಗೌಡ ಬೆಂಬಲ ಕೊಡ್ತಾ ಇದ್ರೆ, ಇನ್ನೊಂದು ಕಡೆ ಸಂಗೀತಾಗೆ ಕಾರ್ತಿಕ್ ಮಹೇಶ್ ಬೆಂಬಲ ನೀಡ್ತಾ ಇದ್ದಾರೆ. ಸಂಗೀತಾಗೆ ಬೆಂಬಲ ನೀಡ್ತಿರುವ ಕಾರಣಕ್ಕೆ ವಿನಯ್ ಮತ್ತು ಕಾರ್ತಿಕ್ ಮಧ್ಯೆ ಮನಸ್ತಾಪ ಶುರುವಾಗಿದೆ. ಒಟ್ನಲ್ಲಿ ದೊಡ್ಡಮನೆ ಎರಡು ಬಣ ಆಗುವ ರೀತಿ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇವರಿಬ್ಬರ ಜಗಳ ಮುಂದುವರಿಯುತ್ತಾ ಅಥವಾ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡ್ರೆ ಸರಿ ಹೋಗ್ತಾರಾ ಅಂತ ಕಾದ್ ನೋಡ್ಬೇಕಿದೆ. ಇನ್ನು ಸಂಗೀತಾಗೆ ಸಗಣಿ ಸ್ನಾನದ ಶಿಕ್ಷೆ ಸಿಕ್ಕಾಗ ಒಂದಷ್ಟು ಜಗಳ ನಡೆಯಿತು. ಅದನ್ನ ನೋಡಿ ವಿನಯ್ ಗೌಡ ಅವರು ಸಖತ್ ಇಂಟ್ರೆಸ್ಟಿಂಗ್ ಎಂಟರ್ಟೈನ್ಮೆಂಟ್ ಎಪಿಸೋಡ್, ಮನೆಗೆ ಹೋಗಿ ಟಿವಿ ನೋಡಿ ಅಂತ ಹೇಳಿದ್ರು. ಈ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಡೋದು ಎಂಟರ್ಟೈನ್ಮೆಂಟ್ ಆಗಿರುತ್ತಾ? ಧ್ವನಿ ಏರಿಸಿ ಮಾತಾಡಿದ್ರೆ ಅದು ಎಂಟರ್ಟೈನಿಂಗಾ ಅಂತ ವೀಕ್ಷಕರು ಪ್ರಶ್ನೆ ಮಾಡಿದ್ದಾರೆ. ಹೌದು, ಸಗಣಿ ಸ್ಥಾನದ ಶಿಕ್ಷೆಯನ್ನ ಸಂಗೀತ ಶೃಂಗೇರಿ ಎದುರಿಸಬೇಕಾಯಿತು. ಈ ಮೂಲಕ ವಿನಯ್ ಗೌಡನೇ ತನ್ನ ಹೆಸರನ್ನ ಸೂಚಿಸಿ ನನ್ನನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ಸಂಗೀತ ಭಾವಿಸಿದ್ರು. ಈ ಟಾಸ್ಕ್ ಬಳಿಕ ವಿನಯ್ ಗೌಡ ಮತ್ತೆ ಸಂಗೀತ ಮಧ್ಯೆ ದೊಡ್ಡ ವಾಕ್ಸಮರನೆ ನಡೆಯುತ್ತೆ. ಆದ್ರೆ ಸಂಗೀತ ಹೆಸರನ್ನ ಸೂಚಿಸಿದ್ದು ವಿನಯ್ ಅಲ್ಲ, ನಮ್ರತಾ ಗೌಡ ಅನ್ನೋದು ಅದು ಅವರ ಟೀಮ್ ಮತ್ತು ವೀಕ್ಷಕರಿಗೆ ಮಾತ್ರ ಗೊತ್ತು. ಆದ್ರೆ ಸಂಗೀತ ಮಾತ್ರ ವಿನಯ್ ಅವರನ್ನ ತಪ್ಪು ತಿಳ್ಕೊಂಡು ಇಷ್ಟೊಂದು ಕಿತ್ತಾಟ ನಡೆಸ್ತಾ ಇದ್ದಾರೆ ಅನ್ನೋದು ಕೆಲವು ವೀಕ್ಷಕರ ಅಭಿಪ್ರಾಯವಾಗಿದೆ. ನಿಮ್ಮ ಪ್ರಕಾರ ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಕಾಮೆಂಟ್ ಮೂಲಕ ಹೇಳಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.